ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ಸಾಕು ಶ್ರಾವಣಿ ನಿನಗೆ. ಈಗ ನಿನಗೆ ಬಿದ್ದಿರೋ ಏಟಿಂದ ಚೇತರಿಸ್ಕೊಳ್ಳೋಕ್ಕೆ ಇಡೀ ಜೀವನನೇ ಬೇಕಾಗತ್ತೆ. ವಿಜಯಾಂಬಿಕಾ ಅನ್ಕೊಂಡಿದ್ದು ದೊಡ್ಡ ಕೆಲಸ ಈಗ ಮುಗೀತು. ನೀವು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳ ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಇದು ಸತ್ಯ, ಇದೇ ಸತ್ಯ. ಕೂತ್ಕೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ. ಅವಳು ಈ ಥರ ನಡ್ಕೋತಾಳೆ ಅಂತ ನಾನು ಸತ್ಯವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿನ್ನ ಮಾತು ಕೇಳದೆ ನಾನು ಅವಳನ್ನ ಮನೆಗೆ ಸೇರಿಸ್ಬಿಟ್ಟೆ. ನನಗೆ ಈಗ ಅನಿಸ್ತಾ ಇದೆ ನಾನು ತಪ್ಪು ಮಾಡಿದೆ ಅಂತ. ವೀರು, ಆಗಿದ್ದೆಲ್ಲ ಆಗೋಗಿದೆ. ಆದರೂ ನೀನಂತ ಮಾತನ್ನ ಅವಳಿಗೆ ಹೇಳ್ಬಾರ್ದಾಗಿತ್ತು. ಇಷ್ಟು ವರ್ಷ ನಾನು ತಾಳ್ಮೆಯಿಂದ ಇದ್ನಲ್ಲಕ್ಕ. ಅವಳು ನಿನ್ನ ಮೇಲೆ ಕೈ ಮಾಡೋಕ್ಕೆ ಹೋದ್ಲಲ್ಲ, ನನಗೆ ಕೋಪ ತಡೆಯೋಕ್ಕಾಗಲಿಲ್ಲ. ಸಾಕಷ್ಟು ತಾಳ್ಮೆಯಿಂದ ಇದ್ದೆ. ಆದರೆ ನನ್ನಂತೂ ಒಂದು ಬಾಯಲ್ಲಿ ಈ ಥರ ಕೆಟ್ಟ ಸತ್ಯ ಬರೆಸ್ಬಿಟ್ಲಲ್ಲ. ಕ್ಷಮಿಸಲ್ಲ ಅಕ್ಕ. ನಾನು ಯಾವುದೇ ಕಾರಣಕ್ಕೂ ಅವಳನ್ನ ಕ್ಷಮಿಸಲ್ಲ. ನನಗೂ ಇದೇ ಬೇಕಾಗಿದ್ದು ವೀರು. ನಾನಿಷ್ಟು ಮಾಡಿದ್ದು ನಿನ್ನ ಬಾಯಿಂದ ಈ ವಿಷಯನ ಹೇಳ್ಸಕ್ಕೆ. ಈಗ ಅವಳಿಗೆ ಅವಳ ಅಸ್ತಿತ್ವನೂ ಇಲ್ಲ, ಅಡಿಪಾಯನೂ ಇಲ್ಲ ಅಂದಮೇಲೆ ಇವಳು ತಲೆ ಎತ್ತಿ ನಡೆಯೋದು ಹೇಗೆ? ಇನ್ನೀ ಶ್ರಾವಣಿ ಏನೇ ಹೇಳಿದ್ರು ಇಲ್ಲಿ ಯಾರು ನಂಬಲ್ಲ. ಸದ್ಯಕ್ಕೆ ನಾನು ಸೇಫ್ ಆಗಿದ್ದೇನೆ. ಇವಳು ಕಣ್ಣೀರಲ್ಲೇ ಮುಳುಗೋಗಿರ್ತಾಳೆ. ಇವಳನ್ನ ಬೀದಿಗೆ ತರಿಸೋದಕ್ಕೆ ಇದು ನನ್ನ 2ನೇ ಹೆಜ್ಜೆ. ನಿನಗೂ ಇಂಥ ಮಾತೆಲ್ಲ ಹೇಳಬೇಕಾದ್ರೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಗೊತ್ತು. ಏನು ಮಾಡೋದು? ಮಕ್ಕಳು ಬುದ್ಧಿ ಕಲೀಲಿಲ್ಲ ಅಂದರೆ ದೊಡ್ಡವರು ಕಣ್ಣೀರು ಹಾಕ್ಬೇಕಾಗತ್ತೆ. ಅವಳು ಈ ಥರ ಬೆಳಿತಾಳೆ ಅಂತ ಗೊತ್ತೇ ಇರಲಿಲ್ಲ. ನಾನು ಮನೇಲೇ ಬೆಳೆಸಿ ಹಾವಿಗೆ ಹಾಲೆರ್ದಂಗೆ ಆಗೋಯ್ತಕ್ಕ. ದೊಡ್ಡ ಮನೆಯವರು ಋಣ ಇದೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೀನಕ್ಕ. ಐ ಆಮ್ ರಿಯಲಿ ಸಾರಿ. 1 ಸೆಕೆಂಡ್ ಸಮಾಧಾನ ಮಾಡ್ಕೊ. ವೀರು, ವಿಶಾಲು, ಸಕ್ಕರೆ ಜಾಸ್ತಿ ಹಾಕ್ಬೇಡ. ಈ ಕಳಿ ಬೇಡ ಮರ ಅಲ್ಲ. ನನಗಂತೂ ನೀವೆಲ್ಲ ಇಲ್ಲಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಈ ಮನೆಗೆ ಒಂದು ಕಳೆ ಬಂದ ಹಾಗಿದೆ. ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡ್ತಾ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ, ಹಾಗೆ ಮಾತಾಡ್ತಾ ಕಾಲ ಕಳೆಯೋದು ನನ್ನ ಆಸೆ ಆಗಿತ್ತು. ಇವತ್ತು ನನ್ನ ಆಸೆ ನೆರವೇರ್ತಿದೆ ನೋಡಿ. ಹೌದು ಮೇಡಮ್ ಅವರೇ, ನೋಡಿ ನಮಗೆ ನಿಮ್ಮನ್ನ ಖುಷಿ ಪಡಿಸೋದಷ್ಟೇ ನಮ್ಮ ಕರ್ತವ್ಯ. ನೋಡಿ ನಿಮಗೆ ಇಂಥದ್ದೊಂದು ಆಸೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಮೇಡಮ್ ಅವ್ರಿಗೆ ಗೊತ್ತಾಗಿನೇ ನಮ್ಮನ್ನೆಲ್ಲ ಗುಡ್ಡೆ ಹಾಕೊಂಡು ಇಲ್ಲಿ ಕರ್ಕೊಂಬಂದ್ರು. ನಾವೆಷ್ಟು ಅದೃಷ್ಟವಂತರು. ಮಹಾರಾಣಿ ಅಂತ ಸೊಸೆ, ಅರಮನೆ ಅಂತ ಮನೆ. ನಮಗೂ ಇಲ್ಲಿ ಬಂದಿರೋದು ತುಂಬಾನೇ ಸಂತೋಷ. ಶ್ರಾವಣಿಯಮ್ಮ ಈ ನೆಪದಲ್ಲಾದರೂ ಒಂದು 10 ದಿನ ಸಂತೋಷವಾಗಿದ್ರಲ್ಲ, ಅವ್ರ ಸಂತೋಷನೇ ನಮ್ಮ ಸಂತೋಷ. ಮೇಡಮ್ ಓ ಶ್ರಾವಣಿ, ಬಂದ್ಯಲ್ಲ, ಕಾಫಿ ಕುಡಿತೀಯಾ? ಬೇಡ ಚಿಕ್ಕಮ್ಮ, ನನಗೇನು ಬೇಡ. ಅತ್ತೆ, ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ.
ನಾವು ಈಗಿಂದೀಗಲೇ ಇಲ್ಲಿಂದ ಹೊರಡಬೇಕು. ಶ್ರಾವಣಿ ಈಗಲೇ ಹೊರಡ್ಬೇಕಾ? ಯಾಕಮ್ಮ? ಚಿಕ್ಕಮ್ಮ ದಯವಿಟ್ಟು ಯಾಕೆ ಏನು ಅಂತ ಏನು ಕೇಳಬೇಡಿ. ಅತ್ತೆ ಬನ್ನಿ ನಾವು ನಮ್ಮ ಮನೆಗೆ ಹೋಗೋಣ. ಅಲ್ಲ ಶ್ರಾವಣಿಯಮ್ಮ, ಅದು ಪ್ಲೀಸ್ ಅತ್ತೆ ತಡ ಮಾಡಬೇಡಿ. ಧನಲಕ್ಷ್ಮಿ ಅದಕ್ಕೆಗೂ ಹೇಳಿ ಅವರು ಕೂಡ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ನಾವು ತಕ್ಷಣ ಇಲ್ಲಿಂದ ಹೊರಡಬೇಕು. ಅಯ್ಯಯ್ಯೋ, ಇದೇನಿದು? ಈ ಶ್ರಾವಣಿ ಇದ್ದಕ್ಕಿದ್ದಂಗೆ ಈ ಥರ ಹೇಳ್ತಾಳಲ್ಲ. ಈ ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಇದ್ದು ಏನಾದರೂ ವರ್ಕೌಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ಹೋಗೋಣ ಅಂತಿದ್ದಾಳಲ್ಲ, ಏನು ಮಾಡಲಿ? ಮೇಡಮರೇ, ತವ್ರ ಮನೆಗೆ ಅಂತ ಬಂದ್ರಿ, ಇವಾಗ ಮತ್ತೆ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ. ನೋಡಿ, ತವ್ರ ಮನೆಗೆ ಬಂದಮೇಲೆ ಒಂದು 4 ದಿನ ಇದ್ದು ಹೋಗಬೇಕು, ತಪ್ಪೇನೂ ಇಲ್ಲ. ಇತ್ತೀಚೆಗಿನೂ ಈ ಮನೆ ನಮಗೆ ಅಡ್ಜಸ್ಟ್ ಆಗ್ತಾ ಇತ್ತು. ಅಂದರೆ ನೋಡಿ, ಆ ಮನೆಯಲ್ಲಿ ಒಂಥರ ಧೂಳು ಜಾಸ್ತಿ, ಕಸ ಜಾಸ್ತಿ, ದಮ್ಮು ಕೆಮ್ಮು ಎಲ್ಲ ಆಯಾಸ ಆಗ್ತಿತ್ತು ನನಗೆ. ಈ ಮನೆಯಲ್ಲಿ ತಣ್ಣನೆ ಗಾಳಿಲಿ AC-ಯಲ್ಲಿ ತಂಪಾಗಿ ಮೆತ್ತಗಿರೋ ಬೆಡ್ ಮೇಲೆ ಇವಾಗ ತಾನೇ ಹುಷಾರಾಗ್ತಿದ್ದೆ. ಹೋಗ್ಬೇಕಾ ಮೇಡಮ್ ಅವರೇ? ಅರ್ಥವಾಯ್ತು ಬಿಡಬ್ರೆ. ನೀವು ಕಣ್ಣು ಬಿಟ್ಟ ಮೇಲೆ ಇನ್ನೊಂದು ಮಾತಿಲ್ಲ, ನಾನು ಲಗೇಜ್ ಪ್ಯಾಕ್ ಮಾಡ್ಕೋತೀನಿ. ವಿಸಾಲು, ಕಾಫಿ ಅಲ್ಲಿಗೆ ತಂದ್ಬಿಡಿ ಅಮ್ಮ. ಅಮ್ಮ, ನಾನು ಮತ್ತೆ ಐಶು ಇಬ್ರು ರೂಮಲ್ಲಿ ಆಟ ಆಡ್ತಿರ್ತೀವಿ. ತಿಂಡಿನ ಅಲ್ಲೇ ತಂದು ಕೊಡ್ತೀರಾ? ಐಶು ಪುಟ, ನಿಮ್ಮ ಅಮ್ಮನಿಗೋಗಿ ಬ್ಯಾಗ್ ರೆಡಿ ಮಾಡ್ಕೊಳಕ್ಕೆ ಹೇಳು. ಈಗಲೇ ಹೊರಡ್ತಾ ಇದ್ದೀವಿ. ಏನು ಹೊಡೋದ? ಯಾಕಜ್ಜಿ, ನಾನು ಇನ್ನೂ ಸ್ವಲ್ಪ ದಿನ ಪಿಂಕಿ ಜೊತೆ ಆಟ ಆಡ್ಬೋದಿತ್ತಲ್ವಾ? ಹೌದು, ನೀವ್ ಈಗ್ಲೇ ಹೋಗ್ಬೇಕಾ? ಒಂದ್ ಸ್ವಲ್ಪ ದಿನ ಇರಿ. ಶ್ರಾವಣಿ ಅಕ್ಕ, ಪ್ಲೀಸ್ ಶ್ರಾವಣಿ ಅಕ್ಕ, ನೀನಿದ್ರೆ ಐಶುನು ಇರ್ತಾಳೆ, ನಾನು ಅವಳ ಜೊತೆ ಆಟ ಆಡ್ಬೋದು, ನೀವೆಲ್ಲರೂ ನನ್ನ ಜೊತೆ ಆಟ ಆಡ್ಬೋದು. ಪ್ಲೀಸ್ ಶ್ರಾವಣಿ ಅಕ್ಕ, ಒಂದ್ ಸ್ವಲ್ಪ ದಿನ ಇರಿ. ಪಿಂಕಿ ಪುಟ್ಟ, ನಾವು ಹೋಗಲೇಬೇಕು. ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನೀನು ಐಶು ಜೊತೆ ಆಟ ಆಡೋದಿದ್ರೆ ನಮ್ಮ ಮನೆಗೆ ಬಂದು ಆಟ ಆಡು. ಅತ್ತೆ ಹೋಗೋಣ ಬನ್ನಿ. ಐಶು ನಡಿಯಮ್ಮ. ಚಿಕ್ಕಮ್ಮ ಹುಷಾರು. ಏನೇ ಇದ್ರೂ ನನಗೆ ಕಾಲ್ ಮಾಡಿ, ನಾ ಬರ್ತೀನಿ. ಶ್ರಾವಣಿ ಇಲ್ಲಿಗೆ ಬಂದು ಅಷ್ಟು ಖುಷಿಯಾಗಿದ್ದವಳು ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಹೊರಟು ನಿಂತಿದ್ದಾಳ? ಏನಾಗಿರ್ಬಹುದು?